ಸನ್ನಿವೇಶ ಏನಿಲ್ಲ. ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಇದಾವೆ, ಮುಂದುವರಿತವೆ. ಅವು ನಿರಂತರವಾಗಿ ನಡೆದಿದೆ. ಈಗ ಹೋಗ್ತಿರೋದು ಅದೇ ಸನ್ನಿವೇಶ ಅಲ್ವಾ? ಆಪಸ್ವರ ಏನು ಇಲ್ವೇ ಇಲ್ಲ. ಸಮಾವೇಶಗಳು ನಡೀತಾ ಇರ್ತವೆ, ರಾಜಕೀಯ ಪಕ್ಷಗಳು ನಡೀತಾ ಇರ್ತವೆ, ಸಂಘಟನೆ ನಡೀತದೆ, ಸಮಾಜಗಳು ನಡೀತಾ ಇದಾವೆ. ನಿರಂತರವಾಗಿ ದಲಿತರ ಸಮಸ್ಯೆಗಳು ಇರೋ ತನಕ ಸಂಘಟನೆ ಹೋರಾಟಗಳು ಇದ್ದೇ ಇದೆ. ಅದು ಅಂಬೇಡ್ಕರ್ ಕೊಟ್ಟಂತ ಮಂತ್ರ ಅದು. ಅದನ್ನ ಯಾರು ಬೇಡ ಅಂತ ಹೇಳಕ್ಕಾಗಲ್ಲ. ಒಂದು ಪಕ್ಷದ ವೇದಿಕೆಯಲ್ಲಿ ಮಾಡುವಾಗ ಎಲ್ಲರಿಗೂ ವಿಶ್ವಾಸ ತಗೊಂಡು ಪಕ್ಷದ ಅಡಿಯಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದು ಉದ್ದೇಶ. ಪರಿಣಾಮಕಾರಿ. ಹೈಕಮಾಂಡ್ ಹೇಳಿದ್ರು ಕೂಡ ಇನ್ನೂ ತಣ್ಣಗಾಗಿಲ್ಲ ಅಂತ ಈ ಹೈಕಮಾಂಡ್ ಏನು ಹೇಳಿ ತಣ್ಣಗೆ ಅಂತ ಏನಿಲ್ಲ. ಹೈಕಮಾಂಡ್ ಮಾಡ್ಬಿಡಿ ಅಂತ ಹೇಳಿಲ್ಲಲ್ಲ. ಬಹಿರಂಗವಾಗಿ ನಾಯಕತ್ವ ಬದಲಾವಣೆಗೆ ಬೇರೆ ಬೇರೆ ಹೇಳಿದಾರೆ. ನಮ್ಮ ನಾಯಕರಾದಂತ ಎ ಸಿ ಅಧ್ಯಕ್ಷ ಹೇಳಿದ್ದಾರೆ, ಯಾವ್ದಾದ್ರು ವಿಷಯಗಳು ಮಾತಾಡುವಾಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅವು ಮುಜುಗರ ಉಂಟಾಗಬಾರ್ದು. ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ತಕರ ಇಲ್ಲ. ಹೈಕಮಾಂಡ್ ಜೊತೆ ಬಂದು ಮಾತಾಡಿ, ನಿಮ್ ಸಮಸ್ಯೆಗಳು ತೊಂದರೆ ಇದ್ರೆ ಹೇಳಿ ಅಂತ ಹೇಳಿದ್ದಾರೆ. ಶಿಸ್ತನ್ನು ಕಾಪಾಡಿ. ಯಾವುದು ಇಲ್ಲಿ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ವೇ. ನಾನು ಮಾತಾಡಿ ಇನ್ಯಾರೋ ಮಾತಾಡಿ ನಾಯಕತ್ವನ ನಿರ್ಧಾರ ಮಾಡಕ್ಕಾಗಲ್ಲ. ಈಗ ಆಲ್ರೆಡಿ ನಿರ್ಧಾರ ಆಗಿರೋದು ಹೈಕಮಾಂಡ್. ಹೀಗಾಗಿ ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ವ್ಯಾಪ್ತಿಗೆ ಬರೋದು. ಹಾಗಾಗಿ ನಾವ್ ಮಾತಾಡ್ಬೇಕಾದ ಅಗತ್ಯ ಇಲ್ಲ. ಹಾಗೇನು ಮುಖ್ಯಮಂತ್ರಿ ಪದ ಅಥವಾ ಅಧಿಕಾರ ರೆಕಾರ್ಡ್ ಮುರಿತಾ ಇರೋದು. ಅವಕಾಶ ಸಿಕ್ತಾಗ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನಹಿತ ಕಾಪಾಡಬೇಕು, ಸೂಚಿತ ಸಮುದಾಯದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡ್ಕೊಳ್ಬೇಕು. ಸರ್, ಅಧಿಕಾರಕ್ಕೆ ಬಂದಾಗ ಒಂದ್ಸರಿ ದಲಿತ ಮುಖ್ಯಮಂತ್ರಿ ಒಂದು ವಿಚಾರ ಮುನ್ನೆಲೆ ಬರುತ್ತೆ, ಅದಾದ್ಮೇಲೆ ಮತ್ತೆ ತನಗಾಗತ್ತೆ. ಆ ವಿಚಾರವಾಗಿ ಗಟ್ಟಿಯಾಗಿ ಇದು ಆಗ್ತಾ ಇಲ್ಲ. ನೋಡಿ, ದಲಿತರು ಇಡೀ ದೇಶದಲ್ಲಿ ಗಣನೀಯ ಪ್ರಮಾಣದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಕೂಡ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಇರಬೇಕು ನಮ್ಮ ಜನ ಬಯಸಿದ್ರು. ಅದು ಪಕ್ಷ ಮತ್ತು ಸೂಕ್ತ ಸಮಯದಲ್ಲಿ ಯಾವಾಗ ನಿರ್ಧಾರ ಮಾಡ್ತಾರೆ, ಜನರ ಆಶೀರ್ವಾದ ಸಿಗುತ್ತೆ, ಆ ಸಂದರ್ಭದಲ್ಲಿ ಆಗುತ್ತೆ. ಅದು ನೋಡೋಣ, ಕಾನೂನು ಚೌಕಟ್ಟಲ್ಲಿ ಏನೇನಿದೆ, ಸಂವಿಧಾನದ ಅವಕಾಶಗಳಿರೋದನ್ನೆಲ್ಲ ಪರಾಮರ್ಶಿಸಿ ಆಮೇಲೆ ತೀರ್ಮಾನ ಆಗುತ್ತೆ. ಆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಈಗ ಶಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಎಲ್ಲಾ ಇಡೀ ದಲಿತ ಸಂಘಟನೆಗಳು, ದಲಿತ ಸಮುದಾಯಗಳು ಅಂಬೇಡ್ಕರ್ ಮೂರ್ತಿ ಇಡಕ್ಕೆ ಜಾಗ ಅಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇದ್ರು. ಅವರೆಲ್ಲ ಸಂತೋಷ. ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಅವರಿಗೆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಸ್ಥಳನ ಅವಕಾಶ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಸಂತೋಷವಾಗಿ ಬಂದು ಇಲ್ಲ. ಈಗ ಅಲ್ಲಿ ನಿಮ್ ಇಲಾಖೆಯಲ್ಲಿ ಎಸ್ಟಿ ಸಮುದಾಯದವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. 7-8 ವರ್ಷ ಆಯ್ತು ಜಾಬ್ ಆಗಿದೆ. ಎಸ್ಪೆಷಲಿ ಕಲಬುರಗಿ ಸುಮಾರು 40ರಿಂದ ಎಸ್ಟಿ ಸಮುದಾಯದವರಿಗೆ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಇಡಿ ರಿಪೋರ್ಟ್ ಕೂಡ ಇದ್ರು ಕೂಡ ಕೊಡ್ತಾ ಇಲ್ಲ. ನೋಡ್ತಾರೆ, ಅದೆಲ್ಲ DC ರೆಕಮೆಂಡೇಶನ್ ಮೇಲೆ ಮಾಡುವಂತದ್ದು. ನಾನು ಹೇಳ್ಬಿಟ್ಟು ಮಾಡೋದಲ್ಲ. ಇಡಿ ರಿಪೋರ್ಟ್ ಕೊಟ್ಟು ಕೊಡ್ತಾ ಇಲ್ಲ. ನೋಡ್ತಾರೆ, ಇಡಿ ರಿಪೋರ್ಟ್ ಕೊಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿ, ಅದು ಕುಲಶಾಸ್ತ್ರ ಅಧ್ಯಯನದ ಆಧಾರದ ಮೇಲೆ ಕೊಟ್ಟಿದ್ದು ಸರಿಯಾಗಿ ಸಮರ್ಪಕವಾಗಿದ್ರೆ, ಸರಿಯಾಗಿದ್ರೆ ಕೊಟ್ಟೆ ಕೊಡ್ತೀವಿ.